ಈ ಒಂದು ಸಮಸ್ಯೆ ನಮ್ಮ ಕುರುಗಾಯಿಗಳು ಎದುರಿಸ್ತಾ ಇದ್ದಾರೆ. ವಿಶೇಷವಾಗಿ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಜಾಗದಲ್ಲಿ ಕುರಿಗಳನ್ನು ಮೇಯಿಸಬೇಕು ಅಂತಂದ್ರೆ ಇಲಾಖೆಯವರು ಸಾರ್ವಜನಿಕರ ಜೊತೆ ಸಹಕಾರವನ್ನು ನೀಡ್ತಾ ಇಲ್ಲ. ಹೀಗಾಗಿ ಕುರಿಗಳನ್ನು ಮೇಯಿಸುವುದಂದ್ರೆ ಒಂದು ಕಷ್ಟದ ಕೆಲಸ ಇವತ್ತು ಆಗ್ಬಿಟ್ಟೈತೆ. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆಬೇಕಂತೇಳಿ ಇವತ್ತು ಪ್ರತಿಭಟನೆಯನ್ನು ಏನೇನು ಇವತ್ತು ಮಾಡ್ತಾ ಇದ್ದೀರಿ, ಈ ಪ್ರತಿಭಟನೆಗೆ ನಾವು ಕೂಡ ಬೆಂಬಲವನ್ನು ಸೂಚಿಸಲಿಕ್ಕೆ ಬಯಸ್ತೀವಿ. ಯಾಕಂತ ಹೇಳಿದ್ರೆ ಈಗ ಬೇರೆ ಬೇರೆ ಪ್ರಾಣಿಗಳನ್ನ ಸಾಕುವಂಥದ್ದನ್ನು ನಾವು ನೋಡ್ತೀವಿ. ಅವಕ್ಕೆಲ್ಲ ನಿರ್ದಿಷ್ಟವಾಗಿ ಜಾಗದಲ್ಲಿ ಮಾಡಲಿಕ್ಕೆ ಅವಕಾಶ. ಈಗ ಉದಾಹರಣೆಗೆ ಕೋಳಿ ಫಾರ್ಮ್ ಮಾಡಿದ್ರೆ 1,000, 2,000, 5,000 ಕೋಳಿ ಫಾರ್ಮ್ ಮಾಡುವಂತ ಅವಕಾಶಗಳ ಮಾಡಲಿಕ್ಕೆ ಸಾಧ್ಯ ಐತಿ. ಆದ್ರೆ ಈಗ ನೂರಾರು ಕುರಿಗಳನ್ನ ನಾವು ಮೇಯಿಸ್ಬೇಕು ಅಂತಂದ್ರೆ ಖುಲ್ಲಾ ಜಾಗದಲ್ಲಿ ತಗೊಂಡೋಗಿ ಅದನ್ನ ಮೇಯಿಸುವಂತ ಒಂದು ವ್ಯವಸ್ಥೆ. ನಾವ್ ಯಾರು ಕೂಡ ಕುರಿ ಸಾಕವ್ರು 100 ಎಕರೆ ಜಮೀನನ್ನ ಇಟ್ಕೊಂಡಿರ್ತಕ್ಕಂಥವ್ರು ಜನ ನಾವು ಹಾಕಂತವ್ರು ಈ ಎಲ್ಲಿ ಖುಲ್ಲಾ ಜಾಗ ಇರ್ತದೋ ಅಥವಾ ಎಲ್ಲಿ ಯಾವ ರೈತ ನಮಗ ಅನುಕೂಲ ಮಾಡಿಕೊಡ್ತಾನೋ ಆ ರೈತ ಒಪ್ಕೊಂಡ್ರೆ ಅಷ್ಟೇ ನಾವು ಕುರಿ ಮೇಯಿಸ್ಲಿಕ್ಕೆ ನಮ್ಗೆ ಸಾಧ್ಯ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ಕುರಿ ಮೇಯಿಸೋರನ್ನ ಸರ್ಕಾರ ಗಣನೆಗೆ ತೆಗೆದುಕೊಂಡು ಅವರಿಗೆ ಕೆಲಸ ಸರ್ಕಾರ ಮಾಡಬೇಕಾಗೈತಿ. ನಿಮ್ಮ ಪರವಾಗಿ ನಾನು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮುಂಬರುವ ದಿನಗಳಲ್ಲಿ ಅರಣ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಖಂಡ್ರೆ ಸಾಹೇಬರು ನಮಗೂ ಕೂಡ ಅತ್ಯಂತ ಆತ್ಮೀಯರ ಆಗಿರೋದ್ರಿಂದ ಅವರ ಗಮನಕ್ಕೆ ನಾನು ಈ ವಿಷಯವನ್ನ ತಂದು ಬರುವಂತ ದಿನಮಾನಗಳಲ್ಲಿ ಇದಕ್ಕೆ ಏನಾದರೂ ಒಂದು ಶಾಶ್ವತವಾದಂತ ಪರಿಹಾರ ಸಿಗ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಯಾವತ್ತೂ ಕೂಡ ಈ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಸಿಗಬೇಕು ಅಂತ ಹೇಳಿ ನಾನು ಕೂಡ ಇದ್ರ ಪರವಾಗಿ ನಿಲ್ತೀನಿ. ನಿಮ್ಮ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನೀವು ಮಾಡ್ತಕ್ಕಂಥ ಹೋರಾಟ ನೀವೇನು ಯಾರು ನಮ್ಮನ್ನು ಕರೆದಿರ್ಲಿಲ್ಲ, ಆದ್ರೆ ನಾವು ಕೂಡ ನಿಮ್ಮ ಸಮಸ್ಯೆಯನ್ನ ನಾವು ಕೂಡ ನೋಡಿದ್ದೀವಿ. ಹಲವಾರು ಬಾರಿ ನೀವೆಲ್ಲ ಈ ಅರಣ್ಯ ಇಲಾಖೆಯವರು ತೊಂದರೆ ಕೊಟ್ಟಾಗ ನಮ್ಮ ಕಡೆ ಬರ್ತೀರಿ.